ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಹಲವಾರು ಅನಿರೀಕ್ಷಿತ ತಿರುವುಗಳನ್ನು ಪಡೆದುಕೊಳ್ತಾ ಇರುವಂಥ ಶೋ. ಸಿಕ್ಕಾಪಟ್ಟೆ ಮನರಂಜನೆಯ ಜೊತೆಯಲ್ಲಿ ನಿನ್ನೆ ಆಗಿರುವಂಥ ಒಂದಷ್ಟು ಜಟಾಪಟಿಗಳು, ಹಾಗೆಯೇ ಮನೆಯಿಂದ ಹೊರಗೋಗಿದ್ದು, ಹಾಗೆಯೇ ಮನೆಯ ಒಳಗಿದ್ದಂಥ ವಾತಾವರಣ ಏನೆಲ್ಲ ಆಗ್ತಾ ಇದೆ ದೊಡ್ಡ ಮನೆಯ ಒಳಗೆ ಮಾತಾಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ ಬಿಗ್ ಬಾಸ್ ಕತೆ. ನಮ್ಮ ಜೊತೆ ನಾನು ಸಂಪತ್ ಬಂಡಾರು. ಬಿಗ್ ಬಾಸ್ ರಿಯಾಲಿಟಿ ಶೋ ಅನಿರೀಕ್ಷಿತ ತಿರುವುಗಳನ್ನು ಪಡಿತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಏನೆಲ್ಲ ಆಯಿತು ನಿನ್ನೆ ಮನೆಯೊಳಗೆ ಮಾತುಕತೆಯನ್ನು ನಡೆಸ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಇದ್ದಾರೆ. ಮೊದಲನೇದಾಗಿ ನೇತ್ರ ಇದ್ದಾರೆ. ಹಾಯ್ ನೇತ್ರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ರಘುವೀರ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಹಾಯ್ ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ರಘುವೀರ್, ನೋಡ್ತಾ ಇದ್ವಿ ಇಷ್ಟು ದಿವಸ ಇದ್ದಂಥ ಲೆಕ್ಕನೇ ಬೇರೆ, ಈಗ ಆಗ್ತಾ ಇರುವಂಥ ಲೆಕ್ಕಾಚಾರನೇ ಬೇರೆ. ಹೆಂಗನ್ನಿಸ್ತಾ ಇದೆ ಬಿಗ್ ಬಾಸ್ ನೋಡಿ? ಚೆನ್ನಾಗಿ ಅನಿಸ್ತಾ ಇದೆ. ಯಾಕಂದರೆ ಬಿಗ್ ಬಾಸ್ ಅಲ್ಲಿ ಈ ವಾರ ಒಂದು ಏನು ಹೇಳ್ತಾ ಇದ್ರು ಅಂದರೆ ಮಾಸ್ ಎವಿಕ್ಷನ್ ಆಗ್ತಾ ಇತ್ತಂತ. ಅದನ್ನು ಈ ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಶಾಕ್ ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಹೇಳ್ತಾ ಇದ್ದು ಎಲ್ಲರೂ ಏನು ಅಂದರೆ ಫೈನಲ್ ವೀಕ್ ಹತ್ರ ಬರ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಆದರೆ ಮಿಡ್ ವೀಕ್ ಎಲಿಮಿನೇಷನ್ ಮನೆ ಮಂದಿಗೆ ಊಹಿಸಿರಲಿಲ್ಲ. ರಾತ್ರಿ ಅವ್ರಿಗೊಂದು ಶಾಕ್ ಕೊಟ್ಬಿಟ್ರು. ಅದರಲ್ಲಿ ಸತೀಶ್ ಅವರು ಎಲಿಮಿನೇಟ್ ಆದರು. ಎಲ್ಲೋ ಒಂದು ಕಡೆ ಅವರಿಗೆ ಅವರು ಆಟದಿಂದ ಸರಿಯಾಗಿ ಅವ್ರ ಆಟನ ಗುರ್ಸ್ಕೊಳ್ತಾ ಇರಲಿಲ್ಲ. ಅವರಿಗೊಂದು ಸಿಕ್ಕ ಅವಕಾಶನೂ ಅವ್ರು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇರಲಿಲ್ಲ. ಅವರಿಗೂ ಒಂದು ಎಲ್ಲೊಂದು ಕಡೆ ಹಿಂದೆ ಉಳ್ಕೊಂಡ್ಬಿಟ್ಟಿದ್ರು. ಬಾಕಿಯವರೆಲ್ಲ ಮನೆಯವರು ಅವರನ್ನೇ ಆಯ್ಕೆ ಮಾಡಿದ್ರು. ಯಾರನ್ನ ಹೊರ ಹಾಕ್ಬೇಕಂತ ಕೇಳಿದಾಗ ಸತೀಶ್ ಅವರನ್ನೇ ಆಯ್ಕೆ ಮಾಡಿದ್ರು. ಅಲ್ಲೊಂದು ಟ್ವಿಸ್ಟ್ ಇತ್ತು. ಏನಂದ್ರೆ ಇಲ್ಲಿ ಮನೆಯವರು ಮಾಡಿರೋ ನಿರ್ಧಾರ ಅಲ್ಲ ಅಂತ ಹೇಳಿ ಜನರು ಮಾಡಿರೋ ನಿರ್ಧಾರದ ಮೇಲೆ ಅಲ್ಲೂ ಸಹಿತ ಜನರು ಮಾಡಿರೋ ನಿರ್ಧಾರನೂ ಅದೇ ಆಗಿತ್ತು. ಸತೀಶ್ ಅವರನ್ನೇ ಮನೆಯಿಂದ ಆಚೆ ಹಾಕಿದ್ರು. ಅದೇ ನೋಡ್ಬೇಕು ಈ ವಾರ ನೆಕ್ಸ್ಟ್ ಏನಾಗುತ್ತೆ ಅಂತ, ಈ ಫೈನಲ್ ಹೇಗಿರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ನೇತ್ರ, ನಿಮ್ಗೆ ಹೆಂಗ ಅನ್ಸು ನಿನ್ನೆ ಶೋ ನೋಡಿ? ನಿನ್ನೆ ಒಂದು ಬಿಗ್ ಬಾಸ್ ಮನೆಯಿಂದ ನಿನ್ನೆ ನೈಟ್ ಎಲಿಮಿನೇಟ್ ಆಗಿರೋದು ಒಂದು ಶಾಕ್ ಕರೆನದ. ಆದ್ರೆ ನಾವೇನು ಅನ್ಕೊಂಡಿದ್ವಿ, ಈ ಫಿನಾಲೆ ಒಳಗೆ ಗುಂಪಾಗೆ ಕಳಿಸ್ತಾರ ಅಂತಂದಿದ್ರೆ ಮೇ ಬಿ ಅದ್ರೊಳಗೆ 4 ಜನ ಇದ್ದಿಂದ 5 ಜನನ ಹಿಂಗೆ ಕಳಿಸ್ಬೋದು ಅನ್ಕೊಂಡಿದ್ವಿ. ನಿನ್ನೆ ಎಲಿಮಿನೇಟ್ ಆಕಿತ್ತು ಅಂತ ಹೇಳಿ ಪ್ರೋಮೋ ನೋಡಿದ ಮೇಲೆ ಗೊತ್ತಾಯ್ತು. ಆದ್ರೆ ಅದರಲ್ಲಿ ಸತೀಶ್ ಅವರು ಹೋಗ್ತಾರಂತ ನಾವು ಮೊದಲೇ ಗೆಸ್ ಮಾಡಿದ್ವಿ. ಯಾಕಂದ್ರೆ ಅವ್ರ ಆಟದಿಂದ ಆಗಿರ್ಬೋದು, ಅವ್ರ ಒಂದು ಸ್ಟ್ಯಾಂಡ್ಗಳಿಂದ ಆಗಿರ್ಬೋದು, ಅವ್ರು ಹಿಂದೆನೇ ಇದ್ರು. ಯಾವುದೋ ಏನೋ ಒಂದು ಜವಾಬ್ದಾರಿ ಕೊಡ್ತಾರಂತಂದ್ರೆ ಸ್ವಲ್ಪ ಎಲ್ಲಿ ನಾನು ಬಚಾವಾದ್ರೆ ಸಾಕಪ್ಪ ಅನ್ನೋ ರೀತಿ ಒಳಗೆ ವಿಚಾರ ಮಾಡ್ತಿದ್ರು ಅವ್ರು. ಮೊನ್ನೆ ಟಾಸ್ಕ್ ಇಂದಾನು ಹೊರಗಿಡ್ಬೇಕಾದಂತ ಸಂದರ್ಭದೊಳಗ ಮಾಡೋರು ಎಲ್ಲೋ ಅವ್ರ ಕಡೆ ಅವ್ರ ಹೆಸರು ತಗೊಂಡಿದ್ದು ಚಲೋ ಆಯ್ತು ಅನ್ನೋರ್ ಗತೆನ ಅವ್ರದ್ದು ರಿಯಾಕ್ಷನ್ಸ್ ಇದ್ವು. ಇಂಥವೆಲ್ಲ ಅಬ್ಸರ್ವ್ ಮಾಡಿದ್ರ ಬಿಗ್ ಬಾಸ್ ಮನಿ ಒಳಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇರ್ತಾರ, ಆಟ ಆಡಕ್ ಚಾನ್ಸ್ ಸಿಗದೆ ಇರೋರು ಇದ್ದೇ ಪಶ್ಚಾತ್ತಾಪ ಪಡೋರು ಇರ್ತಾರ. ಅಂತ ಜನಗಳ ಮಧ್ಯೆ ಇವ್ರು ಸತೀಶ್ ಅವರು ಯಾವ್ದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಈ ತರ ಅವ್ರ ಒಂದು ಜೀವನ ಕಳಿತಿದ್ರು. ಸೊ ಅಲ್ಲಿರೋಕಿನ್ನ ಬದ್ಲಿ ಅವ್ರು ಹೊರಗೆ ಬಂದಿದ್ದ ಭಾಳ ಚಲೋ ಆಯ್ತು. ಇನ್ನೊಂದು ಅವರಿಗೆ ಆ ಶೋ ಒಳಗೆ ಇರ್ಬೇಕನ್ನೋ ಅಂತದ್ ನೆಸೆಸಿಟಿ ಏನು ಇರ್ಲಿಲ್ಲ. ಆದ್ರೆ ಅವ್ರಿಗೆ ಒಂದು ದಿನಕ್ಕೆ ಕೋಟಿ ಗಂಟ್ಲೆ ಸಂಪಾದನೆ ಮಾಡ್ತಾರ ಅಂತಂದ್ರ ಅವ್ರಿಗೆ ಅದ್ರದ್ದು ಅವಶ್ಯಕತೆ ಇರ್ಲಿಲ್ಲ. ಬಟ್ ಹಂಗ್ ವಿಚಾರ ಮಾಡಕ್ ಹೋದ್ರ ಇದೆಲ್ಲ ಒಂದ್ ಕಡೆ ಬಿಗ್ ಬಾಸ್ ಅವ್ರದ TRPಗೋಸ್ಕರ ಈ ಥರದ್ದು ಒಂದು ಥಿಂಕ್ ಬರ್ತೈತಿ. ಆದ್ರೆ ಹೌದು ಅವ್ರ ಮನೆ ಒಳಗೆ ಕರೆಸಿದ್ದು ಯಾವುದೋ ಒಂದು ರೀಸನ್ನಿಗೆ ಅಂತಲೇ ಇಟ್ಕೊಂಡ್ರು ಅವ್ರ ಆಟನ ಅವರಲ್ಲಿ ಚೆನ್ನಾಗಿ ಆಡ್ಬೇಕಿತ್ತು. ಬಟ್ ಅವರೆಲ್ಲೋ ಒಂಥರ ಲೇಜಿ ಮಾಡಿದ್ರು ಅನಿಸ್ತೈತಿ. ಅಂದ್ರೆ ಅವ್ರಿಗೆ ಅದ್ರ ನೆಸೆಸಿಟಿ ಇಲ್ಲ, ಅಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಹುಮ್ಮಸ್ ಇಲ್ಲ ಅವರಿಗೆ. ಹೊರಗಡೆ ಬಂದ್ರೆ ಇದಕ್ಕಿಂತ ಡಬಲ್ ಅವ್ರು ದುಡಿತಾರ ಅನ್ನೋದು ಅವ್ರ ತಲೆ ಒಳಗಿತ್ತು. ಸೊ ಆ ರೀಸನ್ನಿಗೋಸ್ಕರ ಅವ್ರು ಆರಾಮಾಗಿ ಇದ್ಬಿಟ್ಟಿದ್ರೇನೋ ಅಂತ ನಮ್ಗನ್ನಿಸ್ತು. ಅವ್ರು ಹೊರಗೆ ಬಂದಿದ್ದು ಒಂದು ಖುಷಿನ ಆಯ್ತು. ನಿನ್ನೆ ಗೇಮ್ನು ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆಡಿದ್ರು ಅವ್ರು ಹೊರಗೆ ಬಂದಿದ ಮೇಲೆ. ರಘುವೀರ್, ನಿಮ್ ಪ್ರಕಾರ ಸತೀಶ್ ಅವರು ಇರ್ಬೇಕಿತ್ತ ಅಥವಾ ಹೊರಗೆ ಹೋಗಿದ್ದೆ ಒಳ್ಳೇದಾಯ್ತಾ? ಅದೇ ಅವರೇ ಹೇಳ್ಕೊಂಡಿರೋ ಪ್ರಕಾರ ನನಗೆ ಏನು ಅವರೊಂದು ಮಾಡೋರಿಗೆ ಒಂದು ಅವಕಾಶ ಇತ್ತಲ್ಲ, ಈ ವಾರ ಯಾರು ಬ್ಲಾಕ್ ಮಾಡಬೇಕಿತ್ತು ಫೈನಲ್ ಕಂಟೆಸ್ಟೆಂಟ್ ಟಾಸ್ಕ್ಗೆ ಆಡ್ಬೇಕಾದ್ರೆ ಯಾರು ಬ್ಲಾಕ್ ಮಾಡಬೇಕಿತ್ತು ಅನ್ನೋ ಒಂದು ಡಿಸಿಷನಲ್ಲಿ ಅವರು ಎಲ್ಲೊಂದು ಕಡೆ ಮಾಡುವವ್ರು ತಗೊಂಡಿರೋ ಡಿಸಿಷನ್ ಸರಿಯಾಗಿತ್ತು. ಚೆನ್ನಾಗಿ ಮಾಡಿದ್ರು, ನನ್ನನ್ನು ಆಟದಿಂದ ಹೊರಗೆ ಹಾಕಿದ್ರು. ಅಂದ್ರೆ ಅವರಿಗೆ ಆಡಕ್ ಮನಸ್ಸೇ ಇರಲಿಲ್ಲ. ಇದರಲ್ಲಿ ಜನರಿಗೂ ಅನ್ಸುತ್ತೆ, ಹೌದು ಇವರಿಗೆ ಆಡಕ್ ಮನಸ್ಸಿಲ್ಲ ಅಂದಮೇಲೆ ಯಾಕೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಇರುತ್ತಲ್ಲ. ಅದೊಂದು ರೀಸನಿಗೆ ಅವ್ರು ಎಲ್ಲೂ ಆಟದಲ್ಲಿ ಒಂದು
ಹುಮ್ಮಸ್ ತೋರಿಸೇ ಇಲ್ಲ ಅನ್ಕೊಂತೀನಿ. ಎಲ್ಲೋ ಒಂದು ಕಡೆ ಅವ್ರ ಆಟದ ಜಂಟಿಯಾಗಿರ್ಬೇಕಾದ್ರೂ ಒಂದೆರಡು ಕಡೆ ಗುರ್ಸ್ಕೊಂಡ್ರು ಹೊರತು ಎಲ್ಲೋ ಒಂದ್ ಕಡೆ ಮುಳುಗೋಗ್ಬಿಟ್ರು. ಅವ್ರು ಚಂದ್ರಪ್ರಭಾ ಇರೋ ಹೊತ್ತಿಗಾದ್ರೂ ಒಂದ್ ಸ್ವಲ್ಪ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಹೊರತು ಎಲ್ಲಿ ಜಂಟಿ ಅಂತ ಒಂದೇನ್ 2 ದಿನದ ಹಿಂದೆ ಜಂಟಿ ಆಟನ ನಿಲ್ಸಿದ್ರಲ್ಲ ಅದ್ರ ನಂತರ ಅವ್ರು ಕಾಣಿಸ್ಕೊಂಡೇ ಇಲ್ಲ. ಎಲ್ಲೂ ಅವ್ರು ಒಂದು ಒಪಿನಿಯನ್ ಹೇಳೋಕ್ಕೂ ಮುಂದೆ ಬಂದಿಲ್ಲ. ಈ ಒಂದು ವಿಷಯದಲ್ಲ ನೋಡಕ್ ಹೋದ್ರೆ ನನಗೂ ಸರಿ ಅನ್ಸುತ್ತೆ ಇದೆ. ಯಾಕಂದ್ರೆ ಮನೆಯವರಿಗೂ ನನಗೆ ಅದೊಂದು ಇತ್ತು, ಮನೆಯವರು ಅವರನ್ನ ಹೊರ ಹಾಕಿದ್ರೆ ಎಲ್ಲೋ ಒಂದ್ ಕಡೆ ಅನ್ಫೇರ್ ಅಂತ ಅನಿಸ್ತಿತ್ತು. ಆದ್ರೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ರು, ಅದು ಮನೆಯವರು ನಿರ್ಧಾರಕ್ಕಿಂತನೂ ಜನರ ಮೇಲೆ ನಿರ್ಧಾರನೇ ಅಂತಿಮ ನಿರ್ಧಾರ ಅಂತ ಹೇಳಿ ಅವರು ಜನರ ನಿರ್ಧಾರದ ಮೇರೆಗೆ ಅವರಿಗೆ ಮನೆಯಿಂದ ಹೊರ ಹಾಕಿದ್ದು ಕರೆಕ್ಟ್ ಇದೆ ಅನ್ಕೊಂತೀನಿ ನನ್ನ ಪ್ರಕಾರ. ನೇತ್ರ, ಇನ್ನೊಂದು ಕಡೆ ಫೈನಲಿಸ್ಟ್ಗಳಿಗೆ ಕೊಟ್ಟಂತ ಮನರಂಜನೆ ಖುಷಿ, ಅವರಿಗೇನೋ ಮನರಂಜನೆ ಸಿಕ್ತು, ನಿಮ್ಗೆ ಖುಷಿ ಕೊಡ್ತಾ ಅದು? ಹೌದು ಸರ್, ಯಾಕಂದ್ರೆ ನಾವು ಪ್ರತಿ ಸೀಸನ್ ಒಳಗೂ ಇಂಥದೊಂದು ಟಾಸ್ಕ್ಗಳಿಗೇನ ಕಾಯ್ತಿರ್ತೀವಿ. ಇದರಿಂದ ಮನರಂಜನೆ ಆಗಿರ್ಬೋದು, ಅವ್ರ ಕ್ರಿಯೇಟಿವಿಟಿ ಆಗಿರ್ಬೋದು, ಯಾವ ತರ ಅದನ್ನ ಕನ್ವೆ ಮಾಡ್ಕೊಂತಾರ ಅನ್ನೋದನ್ನ ಕಾಯ್ದು ನೋಡ್ತಿರ್ತೀವಿ ನಾವು. ಅಂದ್ರೆ ಅಲ್ಲೇ ಅವ್ರವ್ರನ್ನ ಇಮಿಟೇಟ್ ಮಾಡಕಂತ ನಿನ್ನೆ ಟಾಸ್ಕ್ ಕೊಟ್ಟಿದ್ರ. 2 ಗುಂಪುಗಳನ್ನಾಗಿ ಮಾಡಿದ್ರ, ಗಿಲ್ಲಿ ಅವ್ರದ್ದು ಮತ್ತ ಚಂದ್ರಪ್ರಭಾ ಅವ್ರದ್ದು 2 ತಂಡ ಆಗಿ ಮಾಡಿದ್ರ. ಅದ್ರೊಳಗ ಗಿಲ್ಲಿ ಅವರು ತಮ್ಮ ಪ್ರಯತ್ನವನ್ನ ಫುಲ್ ಚಲೋನ ಮಾಡಿದ್ರ. ಆದ್ರೆ ಚಂದ್ರಪ್ರಭಾ ಅವ್ರದ್ರೊಳಗ ಜಾನ್ವಿ ಅವರು ಮೊದ್ಲಿಂದನೂ ನ್ಯೂಸ್ ಆಂಕರ್. ಸೊ ಅವರಿಗೆ ಈ ಒಂದ್ ಲೈನ್ಸ್ ಬರೆಯೋದೇನು ದೊಡ್ಡ ಮಾತಲ್ಲ, ಅವ್ರು ಆರಾಮಾಗಿ ಬರೆದ್ ಬಿಡ್ತಾರ. ಅಲ್ಲಿ ರೋಸ್ಟ್ ಮಾಡೋದಂತ ಹೇಳಿ ಫಸ್ಟ್ ಟಾಸ್ಕ್ ಅವ್ರು ಕೊಟ್ಟಿರೋದು, ಅವ್ರನ್ನ ಮನವೊಲಿಸ್ಬೇಕು ಅಂತಂದ್ ಹೇಳಿ. ಮತ್ತೆ ಆಮೇಲೆ ಅವ್ರಿಗೆ ಸ್ಕೋರ್ ಯಾವ ತಂಡದಿಂದ ಅವ್ರು ಇಂಪ್ರೆಸ್ ಆದ್ರ ಅನ್ನೋದನ್ನು ಜಡ್ಜ್ಮೆಂಟ್ ಕೊಡಕಂತ ಹೇಳಿರ್ತಾರ. ಅವಾಗ ಇವ್ರು ಜಾನ್ವಿ ಅವರು ಕ್ಯಾಶುವಲ್ ಆಗಿ ಅದು ಒಂದ್ ಯಾವುದೇ ರೀತಿಯಾಗಿ ಡ್ರಾಮಾ ಅನಿಸ್ಲಿಲ್ಲ, ಏನಿಲ್ಲ, ಜಸ್ಟ್ ಲೈನ್ಸ್ ಒಳಗ ರೋಸ್ಟ್ ಮಾಡೋ ಒಂದು ಪ್ರಯತ್ನ ಮಾಡಿದ್ರ. ಆದ್ರೆ ಇವರು ಗಿಲ್ಲಿಯವ್ರ ತಂಡ ಫುಲ್ ತಮ್ಮನ್ನ ತಾವು ತೊಡಗಿಸ್ಕೊಂಡು ಆಕ್ಟಿಂಗ್ ಮೂಲಕ ರೋಸ್ಟ್ ಮಾಡೋದು ಒಂದು ಮಾಡಿದ್ರ. ನನ್ಗನ್ಸಿದ ಮಟ್ಟಿಗೆ ಗಿಲ್ಲಿಯವ್ರ ತಂಡನೇ ತುಂಬಾ ಚೆನ್ನಾಗಿ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ ಆಕ್ಟಿಂಗ್ ಮಾಡುವಂತ ಒಂದು ಕಲೆಯನ್ನ ಅವ್ರು ಮಾಡ್ಕೊಂಡಿದ್ರ. ಬಟ್ ಇದ್ರೊಳಗ ಬರೀ ಮಾತುಗಳಿಂದ ಅಷ್ಟೇ ಅವ್ರನ್ನ ರೋಸ್ಟ್ ಮಾಡೋದು ಆಗಿತ್ತು. ಸೊ ನಿನ್ನೆ ಆ ಟಾಸ್ಕ್ ನಿಂದ ಬಟ್ ಅವ್ರಿಗೆ ಅನ್ಸಿರೋದು 4 ಜನಕ್ಕೂ ಫೈನಲಿಸ್ಟ್ ಅನ್ಸಿರೋದು ಚಂದ್ರಪ್ರಭಾ ಅವ್ರ ತಂಡ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ. ಅವ್ರವ್ರ ನಿರ್ಧಾರ ಸರ್, ಅದನ್ನ ನಾವು ಖಂಡಿಸಕ್ ಆಗಂಗಿಲ್ಲ. ಅಂದ್ರೆ ಅವ್ರದೇ ಆದಂತ ಒಂದು ಒಪಿನಿಯನ್ಸ್ ಅದಾವ. ಜಾನ್ವಿ ಅವ್ರನ್ನ ತಂಡನ ಗೆಲ್ಲಿಸ್ಬೇಕು, ಹಿಂಗ ಮತ್ ಈ ಕಡೆ ಮಾಡೋರಿಗೆ ಬಂದ್ರೆ ಸ್ಪಂದನ ಅವ್ರನ್ನ ಗೆಲ್ಲಿಸ್ಬೇಕಂತ ಹೇಳಿ ಈ ತರ ಅವ್ರ ಥಿಂಕಿಂಗ್ ಮೇಲೆ 2 ಟಾಸ್ಕ್ ಗಳನ್ನು ಜಾನ್ವಿ ಅವ್ರ ತಂಡಕ್ಕೆ ಕೊಟ್ಬಿಡ್ತಾರ. ಅಂದ್ರೆ ಆಲ್ಮೋಸ್ಟ್ ನಮಗನ್ಸಿದ ಮಟ್ಟಿಗೆ ಅಶ್ವಿನಿ ಅವ್ರು ಅದ್ ಹೆಂಗ ಇದ್ರು ಅದನ್ನ ತಿರುಗಿಸಿ ಮರಗಿಸಿ ತಮ್ಮ ಉತ್ತರಕ್ಕನ್ನ ಬರಂಗ್ ಮಾಡ್ಕೊಂತಾರ. ಸೊ ನಿನ್ನೇನು ಆಶ್ಚರ್ಯ ಏನು ಆಗ್ಲಿಲ್ಲ ನಮಗೆ ಜಾನ್ವಿ ಅವ್ರಿಗೆ ಕೊಟ್ಟಿರೋದು ಅಷ್ಟೇ ಸರ್. ಅದೇನಾಗ್ಬಿಡ್ತಂದ್ರೆ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಅದು ಏನ್ ಡಿಸಿಷನ್ ತಗೊಳ್ಬೇಕಿತ್ತಲ್ಲ, 2 ಜನ ಏನಂದ್ರೆ ಚಂದ್ರಪ್ರಭಾ ಅವ್ರ ಅಂತ ಹೇಳ್ಬಿಟ್ರು. ಅಲ್ಲಿ ಯಾರಂದ್ರೆ ರಾಶಿಕಾ ಅವರು ಮತ್ತೆ ಇವರು ಕಾಕ್ರೋಚ್ ಸುದಿ ಅವರು ಚಂದ್ರಪ್ರಭಾ ಅವ್ರ ಟೀಮ್ ಚೆನ್ನಾಗಿ ಆಡ್ತಂತ. ನನ್ನ ಪ್ರಕಾರ ಹೇಳಕ್ ಬಂದ್ರೆ ನನಗೆ ಎಂಟರ್ಟೈನ್ಮೆಂಟ್ ನಗು ತರಿಸಿದ್ದು ಅಂದ್ರೆ ಅದು ಗಿಲ್ಲಿ ನಟ ಅವ್ರದ ಟೀಮೇ. ನನಗೆ ಚೆನ್ನಾಗಿ ಅವ್ರು ಮಾಡಿರುವಂತ ಸ್ಕ್ರಿಪ್ಟ್ ಆಗಿರ್ಬೋದು, ಒಳ್ಳೆ ನಗ್ಸಿರೋ ರೀತಿ ಇರ್ಬೋದು, ಚೆನ್ನಾಗಿತ್ತು. ಪ್ರತಿಯೊಂದಕ್ಕೂ ನಗು ಬರೋ ಒಂದು ಇದ್ದಿತ್ತು. ಆದ್ರೆ ಇವ್ರದ್ದು ನನಗೆ ಅಷ್ಟು ನಗು ಅಂತ ಬಂದಿಲ್ಲ, ನನಗೆ ಅಷ್ಟು ಮನೋರಂಜನೆನೂ ಅನ್ಸಿಲ್ಲ. ಕೆಲವೊಂದಿಷ್ಟು ಕಡೆ ಇಬ್ಬರದ್ದು ಚೆನ್ನಾಗಿತ್ತು, ಎಲ್ಲೊಂದ್ ಕಡೆ ಜಾನ್ವಿ ಅವ್ರದ್ದು ಚೆನ್ನಾಗಿತ್ತು, ಮತ್ತೆ ಹಾಗೆ ನೋಡಕ್ ಬಂದ್ರೆ ಮಂಜು ಭಾಷಿನಿ ಅವ್ರದ್ದು ಇವ್ರದ್ದು ಕಾಮಿಡಿ ಚೆನ್ನಾಗಿತ್ತು. ನಾವು ಚಂದ್ರಪ್ರಭಾ ಅವ್ರ ಮೇಲೆ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು, ಇವ್ರು ಚೆನ್ನಾಗಿ ಮಾಡ್ಬೋದು ಅಂತ. ಅಷ್ಟು ಅವ್ರ ಹಿಂದಿಂದ ಏನು ಅವ್ರದ್ದೇನು ರಿಯಾಲಿಟಿ ಶೋಗಳಲ್ಲಿ ಏನು ಮಾಡಿದ್ರಲ್ಲ ಅದಕ್ಕಿಂತ ಅವರೆಲ್ಲೋ ಒಂದು ಹಿಂದುಳ್ಕೊಂಡ್ರು ಅನ್ಕೊಂತೀನಿ. ಆದ್ರೆ ಗಿಲ್ಲಿ ನಟ ಅವರು ಎಲ್ಲೋ ಅವ್ರ ಕಡೆ ಮಿಸ್ಸೇ ಮಾಡಿಲ್ಲ. ಅವ್ರು ಏನ್ ಕೊಡ್ಬೇಕಿತ್ತು ಜನರಿಗೆ ಅದನ್ನ ಅವ್ರು ಕೊಟ್ರು. ಆದ್ರೆ ಎಲ್ಲೋ ಡಿಸಿಷನ್ ತಗೊಳ್ಬೇಕಾದ್ರೆ ನನಗೆಲ್ಲೋ ಒಂದ್ ಕಡೆ ಫೇರ್ ಡಿಸಿಷನ್ ಅಂತ ನನ್ಗೆಲ್ಲೂ ಅನ್ಸೇ ಇಲ್ಲ. ಯಾಕಂದ್ರೆ ಅಲ್ಲಿ ಹೇಗಾಗ್ಬಿಡ್ತಂದ್ರೆ ಹಿಂದಿಂದ ಅವ್ರು ಏನ್ ಜಂಟಿಯಾಗಿ ಆಡ್ತಿದ್ರಲ್ಲ ಅವ್ರನ್ನ ಒಬ್ಬೊಬ್ರು ಬಿಟ್ಕೊಡಕ್ಕೆ ಮುಂದೆ ಬರ್ತಾ ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಇವರು ರಾಶಿಕ್ ಅವರು ಮಂಜು ಭಾಷಿನಿ ಅವರನ್ನ ಎತ್ತಿ ಹಿಡಿದ್ಬಿಟ್ರು. ಆಮೇಲೆ ಎಲ್ಲೊಂದ್ ಕಡೆ ಅಶ್ವಿನಿ ಗೌಡ ಅವರು ಜಾನ್ವಿ ಅವರನ್ನ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋ ರೀತಿಯಲ್ಲೇ ಅವ್ರ ಆಟನ ಕಂಟಿನ್ಯೂ ಮಾಡಿದ್ರು. ಅಲ್ಲೂ ಕೂಡ ಎಲ್ಲೇ ಒಂದು ಫೇರ್ ಡಿಸಿಷನ್ ತಗೊಬೇಕಿತ್ತು. ಯಾಕಂದ್ರೆ ಅದು ಏನಂದ್ರೆ ಯಾರು ಚೆನ್ನಾಗಿ ಮಾಡಿದ್ರು ಅಂತ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಅದು ಗಿಲ್ಲಿ ನಟ ಅವರು ಚೆನ್ನಾಗಿ ಮಾಡಿದ್ರು. ಅವರು ಯಾರು ಅದನ್ನ ಒಂದು ಸ್ಟ್ಯಾಂಡ್ ತಗೊಂಡೇ ಇಲ್ಲ. ಮಾಳುವರು ನನಗೊಂದು ಖುಷಿಯ ವಿಚಾರ ಏನಂದ್ರೆ ಮಾಳುವರು ಕೊನೆ ತನಕ ಆ ವಿಚಾರನ ಎತ್ತಿ ಹಿಡಿತಾರೆ. ಎಲ್ಲಿ ಮಾಳುವವ್ರ ಮೇಲೆ ಒಂದು ಮಾತಿದೆ, ಅವ್ರು ಡಿಸಿಷನ್ ಅವ್ರ ಒಪಿನಿಯನ್ ಕೊಡೋ ಇದ್ರಲ್ಲಿ ಹಿಂದುಳಿತಾರೆ, ಆಡ್ಬೇಕಾದ್ರೆ ಹಿಂದಿರ್ತಾರೆ ಅಂತ ಇಲ್ಲ. ಆದ್ರೆ ನಿನ್ನೆ ಅವ್ರಿಗೆ ಏನ್ ಅನ್ಸಿತ್ತಲ್ಲ, ಅವ್ರು 2 ಕಡೆ ಧ್ವನಿ ಎತ್ತಿದ್ರು. 2 ಸಲ ಅವ್ರು ಡಿಸಿಷನ್ ತಗೊಬೇಕಾದ್ರು ಹೇಳಿದ್ರು ಇಲ್ಲ ನನಗೆ ಇವ್ರದ್ದು ಒಂದು ಇಷ್ಟ ಆಗಿತ್ತು, ಗಿಲ್ಲಿ ನಟ ಅವರು ನಗ್ಸಿದ್ರು ಅಂತ ಹೇಳಿ. ಅವರು ಎಲ್ಲೋ ಒಂದ್ ಕಡೆ ಅವರನ್ನು ಅವರು ಮೈಂಡ್ ವಾಶ್ ಮಾಡ್ಬಿಡ್ತಾರೆ. ಇಲ್ಲ ನಿಮ್
ಹೆಸರು ತಗೊಂಡಿಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಅವರನ್ನ ಬಿಡ್ತಾರೆ, ಇಲ್ಲ ಚಂದ್ರಪ್ರಭಾ ಅವರೇ ಅಂತ. ಇದು ನನಗೆ ಯಾವ ರೀತಿ ಅಂದ್ರೆ ಗಿಲ್ಲಿ ನಟ ಅವ್ರನ್ನ ಇಲ್ಲೂ ಟಾರ್ಗೆಟ್ ಮಾಡಿದ್ರು ಅಂತಾನೆ ನನ್ಗೆ ಅನಿಸ್ತಾ ಇದೆ. ಗಿಲ್ಲಿ ನಟ ಮತ್ತೆ ಕಾವ್ಯ ಅವರನ್ನ ಎಲ್ಲೋ ಒಂದ್ ಕಡೆ ಹಿಂದೆ ತಳ್ಳೋ ಪ್ರಯತ್ನವನ್ನ ಇಲ್ಲೂ ನಡೆಸಿದ್ರು ಅನ್ಕೊಂತೀನಿ ನಾನು. ಬಟ್ ರಘು, ಇನ್ನೊಂದು ಕಡೆಯಲ್ಲಿ ಈಗ ಸತೀಶ್ ಅವರ ಎಲಿಮಿನೇಷನ್ ಮಾತ್ರನ ಇನ್ನೂ ಇರಬಹುದು ಎಲಿಮಿನೇಷನ್ ಹೇಗೆ? ಹೌದು, ಇರ್ಬೋದು. ಯಾಕಂದ್ರೆ ಒಂದು ಮಾಹಿತಿ ಪ್ರಕಾರ ಸುದೀಪ್ ಸರ್ ಹೇಳಿದ್ರಲ್ಲ, ಈ ಒಂದು ಬ್ಯಾಚ್ ರೆಡಿ ಆಗಿದೆ, ಒಂದು ಅರ್ಧಕ್ಕರ್ಧ ಜನ ಬ್ಯಾಚ್ ರೆಡಿ ಇದೆ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿನೂ ಬರ್ಬೋದು ಅನ್ಕೊಂತೀನಿ. ಗ್ರ್ಯಾಂಡ್ ಫಿನಾಲೆ ಅಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ವಿನ್ನರ್ ಅಂತೂ ಇರೋದಿಲ್ಲ. ವಿನ್ನರ್ಕ್ಕಿಂತ ಅದೇನೋ ಅವ್ರು ಏನ್ ಮಾಡ್ತಾರೋ ಅದು ಗೊತ್ತಿಲ್ಲ, ಆದ್ರೆ ಹೊಸ ಕಂಟೆಸ್ಟೆಂಟ್ ಅಂತೂ ಬರೋದಂತೂ ಸತ್ಯ ಅನ್ಕೊಂತೀನಿ. ಅದ್ರ ಜೊತೆಗೆ ಹೊಸ ಕಂಟೆಸ್ಟೆಂಟ್ ಬರೋ ವಿಚಾರದಲ್ಲಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ಮನೆಯಿಂದ ಆಚೆ ಹೋಗೋದಂತೂ ಗ್ಯಾರಂಟಿ ಅನ್ಕೊಂತೀನಿ. ನನ್ನ ಪ್ರಕಾರ ಒಂದ್ 4 ಜನ ಹೋಗ್ಬೋದು ಅನ್ಕೊಂತೀನಿ. 4 ಜನ ಹೋಗಿ ಒಂದು ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ವೈಲ್ಡ್ ಕಾರ್ಡ್ ಆಗಿನೂ ಬರ್ಬೋದು ಅನ್ಕೊಂತೀನಿ. ನಾವು ಕೊನೆ ಲಾಸ್ಟ್ ಸೀಸನ್ ಅಲ್ಲೂ ಏನ್ ನೋಡಿದ್ವಿ ಅಂದ್ರೆ 3ನೇ ವಾರದಿಂದನೇ ಒಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಫೈನಲ್ ವಿನ್ ಆಗಿದ ಒಂದು ಹಿಸ್ಟ್ರಿ ಇದೆ. ಅದನ್ನು ಇಲ್ಲಿ ಮುಂದುವರಿಸಬಹುದಾ ಅನ್ನೋ ಒಂದು ಕುತೂಹಲ ಇದೆ. ಯಾಕಂದ್ರೆ ವೈಲ್ಡ್ ಕಾರ್ಡ್ ಆಗಿ ಬಂದವರು ಗೆಲ್ಲೋ ಚಾನ್ಸಸ್ ಇರ್ಬೋದು ಅನ್ಕೊಂತೀನಿ. ಇವ್ರಕ್ಕಿಂತ ಚೆನ್ನಾಗಿ ಆಡೋರು ಬರ್ಬೋದು. ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಟೇಕ್ ಆಫ್ ತಗೊಳ್ತಾ ಇದ್ರು ಬಿಗ್ ಬಾಸ್ ಅಲ್ಲಿ. ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳು ಹಿಂದೆ ಉಳಿದಿದ್ದಾರೆ, ಅವರನ್ನ ಓವರ್ಟೇಕ್ ಮಾಡುವಂತ ಕಂಟೆಸ್ಟೆಂಟ್ ಬರ್ಬೋದಾ ಅಂತ ಒಂದು ಕುತೂಹಲನೂ ಕಾಡುತ್ತೆ. ನೇತ್ರ, ಈಗ ನಾವು ಮಾತಾಡ್ತಾ ಹೋಗೋದು ರಕ್ಷಿತಾ ವಿಚಾರವಾಗಿ. ರಕ್ಷಿತಾನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆಯಾ? ಸುಮ್ಮನೆ ಟಾರ್ಗೆಟ್ ಮಾಡಿದ್ರ, ಕೆಣಕಿದ್ರ ಆಕೆನ ಹೇಗೆ? ಹೌದು ಸರ್, ಇವ್ರ ಏನಾಗಿತ್ತಂದ್ರೆ ಸ್ಟಾರ್ಟಿಂಗ್ ಇಂದ ರಕ್ಷಿತಾ ವಿಚಾರ ಅಂತ ಬಂದಾಗ ಅಶ್ವಿನಿ ಗೌಡ ಅವರೇ ಸ್ಟ್ಯಾಂಡ್ ತಗೊಂಡಿರ್ತಾರೆ. ಮನೆಯಿಂದ ಯಾರನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾದ್ರಾಗ ಯಾರು ಹೊರ ಕಳಿಸ್ಬೇಕಂತ ಅಂದಾಗ ಸ್ಪಂದನ ಅವ್ರ ಹೆಸರು ತಗೊಂಡಿರ್ತಾರೆ. ಆಮೇಲೆ ಇಲ್ಲಿ ರಕ್ಷಿತಾನ ಅವಳು ಮಿಡಲ್ ಅಂದ್ರೆ ಸಣ್ಣ ಹುಡುಗಿ, ನಾವೆಲ್ಲರೂ ಒಂದ್ ಏಜ್ ಆದ್ರೆ ಅವ್ರದ್ದು ಒಂದ್ ಏಜು, ಈ ತರ ಒಂದ್ ಏನೋ ಕನ್ಸರ್ನ್ ಮೇಲೆ ಮಾತಾಡಿರ್ತಾರ. ಆಮೇಲೆ ಅವ್ರು ಹೊಳ್ಳಿ ರೀ ಎಂಟ್ರಿ ಆದ ತಕ್ಷಣ ಅವ್ರು ಒಂದು ಫೈರ್ ಆಗಿ ಒಳಗ್ ಬಂದಿರ್ತಾರಲ್ಲ, ಸೊ ಅಲ್ಲಿ ಕಾಕ್ರೋಚ್ ಸುದ್ದಿ ಅವ್ರ ಮುಂದ ರಕ್ಷಿತಾ ಅವ್ರು ಹೇಳ್ಕೊಂಡಿದ್ಮೇಲೆ ಇದೊಂದು ಏನೋ ಅಲ್ಲಿಂದ ಸ್ಟಾರ್ಟ್ ಆಕೈತೆ. ಆದ್ರೆ ರಕ್ಷಿತಾ ಅವರು ಅಶ್ವಿನಿ ಗೌಡ ಅವ್ರ ಜೊತೆಗೆ ಈಗ ಒಂದಿಷ್ಟು ದಿನದಿಂದ ಅವ್ರ ಜೊತೆಗೆ ಸೇರಿ ಟಾಸ್ಕ್ ಎಲ್ಲ ಆಡೋದಾಗಿರ್ಬೋದು, ಈ ತರ ಒಂದ್ ನಿರ್ಧಾರಗಳ ಮೇಲೆ ಅವ್ರು ನಿಂತಿರ್ತಾರ. ಅದೇ ಇತ್ತೀಚೆಗೆ ಒಂದ್ ಸ್ವಲ್ಪ ರಕ್ಷಿತಾ ಅವ್ರನ್ನ ಅವಹೇಳನವಾಗಿ ಮಾತಾಡ್ಸೋದಾಗಿರ್ಬೋದು, ಅವ್ರಿಗೆ ಮನ್ಸಿಗೆ ಘಾತವಾಗುವಾಗ ನಡ್ಕೊಳ್ಳೋದಾಗಿರ್ಬೋದು, ಈ ತರ ಎಲ್ಲ ಒಂದ್ ಮಾಡ್ತಿದ್ದಾರೆ. ಅಂದ್ರೆ ನನ್ಗೇನ್ ಅನ್ಸುತ್ತೆ ಅಂದ್ರೆ ಅಶ್ವಿನಿ ಗೌಡ ಅವರಿಗೆ ಯಾರು ಏನೋ ಅದನ್ನ ಕಾಮಿಡಿ ವೇ ಒಳಗಾಗ್ಲಿ ಫನ್ನಿ ವೇ ಒಳಗ ಯಾರು ಮಾತಾಡಂಗಿಲ್ಲ. ಅದೇನ್ ಮಾತಾಡಿದ್ರು ಅವ್ರಿಗೆ ಅದು ಬೇರೆ ವೇ ಒಳಗ ತಿರುಗಿಸ್ತಾರ. ಆದ್ರೆ ಇವ್ರು ಬೇರೆದವ್ರಿಗೆ ಮಾತಾಡಿದ್ರೆ ಅದನ್ನ ಅವ್ರು ಫನ್ನಿಯಾಗೆ ತಿಳ್ಕೊಬೇಕು. ಇದು ಯಾವ ರೀತಿ ನ್ಯಾಯ? ಆದ್ರೆ ರಕ್ಷಿತಾ ಅವರು ಹೌದು, ಅವ್ರು ಎಂತ ಒಂದು ಲೋ ಕ್ಲಾಸ್ ಒಳಗರ ಬರ್ಲಿ ಹೈ ಕ್ಲಾಸ್ ಒಳಗರ ಬರ್ಲಿ ಜನನ್ನ ಇವತ್ತು ಮನ್ಸಿಂದ ನೋಡಿ ಅಳಿಬೇಕು ಹೊರತು ನಾವು ಇರೋ ಹಾಕೋ ಬಟ್ಟೆ ಆಗಿರ್ಬೋದು, ನಾವು ಇರೋ ಆಡೋ ಮಾತುಗಳಿಂದ ಯಾವತ್ತು ಅಳ್ಯಾಕ್ ಹೋಗ್ಬಾರ್ದ್ರಿ. ಆದ್ರೆ ಇವ್ರು ನಿನ್ನೆ ಮಾಡಿರೋದು ಒಂಥರ ಅವಳಿಗೆ ರಕ್ಷಿತಾ ಅವರಿಗೆ ಕ್ಯಾಮ್ರಾ ಮುಂದೆ ಅಂದ್ರೆ ಫೋನ್ ಹಿಡಿದು ವ್ಲಾಗ್ ಮಾಡಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ ಒಳಗೇನ ತಮ್ದೊಂದು ಆಸಕ್ತಿಯನ್ನ ತೊಡಗಿಸ್ಕೊಂಡು ಈ ಲೆವೆಲಿಗೆ ಬಂದಿರೋದವ್ರು. ಅದನ್ನ ಅವರು ಬಿಡಕ್ಕಾಗದೆ ಹೋಗಿ ಕ್ಯಾಮ್ರಾ ಮುಂದೆ ಸ್ವಲ್ಪ ಎಂಟರ್ಟೈನ್ಮೆಂಟ್ಗೋಸ್ಕರ ನಿಂತು ಮಾತಾಡ್ತಿರೋದನ್ನ ಇದನ್ನ ಅವ್ರು ರಾಂಗ್ ವೇ ಒಳಗೆ ಕನ್ವರ್ಟ್ ಮಾಡ್ಬಿಡ್ತಾರ ಅನಿಸ್ತೈತಿ ನನಗೆ. ಅವ್ರು ಸ್ಟಾರ್ಟಿಂಗ್ ಮಾಡಿರೋದು ಫನ್ನಿ ವೇ ಒಳಗೆ ತಗೊಂಡ್ ಹೋದ್ರು, ಲಾಸ್ಟಿಗೆ ಅವ್ರ ಮನ್ಸಿಗೆಲ್ಲೋ ನೋವು ಮಾಡೋ ಒಂದ್ ಕೆಲಸ ಮಾಡಿದ್ರು ಅಂತ ಅನಿಸ್ತೈತಿ. ಅಂದ್ರೆ ಅವರು ರಾರಾ ಅಂತ ಹೇಳಿ ಸಾಂಗ್ ಹಾಡಿದ್ರು ಅಂತ ಹೇಳೋರ್ ಮೇಲೆ ಅಪವಾದ ಹೊರಿಸೋದು, ಅವರಿಗೆ ರಾರಾ ಇಷ್ಟೇ ಬರುತ್ತಂತೆ ಸಾಂಗ್, ಬಟ್ ಇದನ್ನ ಅವ್ರು ಕಂಟಿನ್ಯೂ ಮಾಡಿ ಡ್ಯಾನ್ಸ್ ಮಾಡ್ತಿದ್ಲು, ನಾಗವಲ್ಲಿ ತರ ಮಾಡ್ತಿದ್ಲು. ಈ ತರ ಎಲ್ಲ ಜನರಿಗೆ ಒಂದ್ ಸ್ವಲ್ಪ ಹೆದರಿಸಿ, ಮತ್ತೆ ಜಾನ್ವಿ ಅವರು ಅವ್ರ ಜೊತೆಗೆ ಅದೇ ನನಗಂತೂ ಏನ್ ಅನ್ಸುತ್ತೆ ಅಂದ್ರೆ ಜಾನ್ವಿ ಅವ್ರ ಬಗ್ಗೆ ತಪ್ಪಾಗಿ ಹೇಳ್ತಿಲ್ಲ, ಆದ್ರೆ ನಮ್ಗಲ್ಲಿ ನೋಡೋದು ಹಂಗ ಅನಿಸ್ತೈತಿ. ಹೆಂಗಂತಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಬಕೆಟ್ ಹಿಡಿತಿದ್ದಾರೆ, ಇದೇ ತರನ ಅನ್ಸೋದು ನಮ್ಗಲ್ಲಿ ನೋಡಿದಾಗ. ಅದಕ್ಕೆ ನಿನ್ನೇನು ಅವ್ರ ಗೆಜ್ಜೆನ ಸ್ವಲ್ಪ ಸಪ್ಪಳ ಮಾಡಿ ಮನೆಯವ್ರಿಗೆಲ್ಲ ಎಚ್ಚರ ಮಾಡಿ ಅವ್ರನ್ನ ಹೆದರಿಸಿ ಈ ತರ ಒಂದು ಭಯ ಉಂಟು ಮಾಡಿರೋದಾಗಿರ್ಬೋದು. ಆಮೇಲೆ ಇವತ್ತಿನ ಪ್ರೋಮೋ ಒಳಗ್ ನೋಡೋದಾದ್ರೆ ರಕ್ಷಿತಾ ಅವರಿಗೆ ಅವ್ರ ಬಟ್ಟೆನೆಲ್ಲ ಕಿತ್ತು ಹಾಕಿ ನೀನ್ ಎಲ್ಲಿಂದ ಬಂದಿದ್ಯಾ ಅನ್ನೋದು ಇದ್ರ ಮೇಲೆ ಗೊತ್ತಾಗೈತಿ ಅಂತಂದ್ ಹೇಳಿ, ನೀ ಮಾತಾಡ್ಬೇಡ ಇಡಿಯಟ್ ಅಂತಂದ್ ಹೇಳಿ ಹೊಡೆಯಕ್ ಹೋಗಿರೋದು ಈ ತರ ಆಗಿರ್ಬೋದು. ಎಲ್ಲೋ ಒಂದ್ ಕಡೆ ಸರಿ ಅನ್ಸಲ್ಲ ಸರ್. ಅವರು ಒಬ್ರು ಹಿರಿಯರಾಗಿ ಆ ಮನೆಗೆ ಯಾವ ರೀತಿ ಒಳಗ ಜನಗಳನ್ನ ನಡೆಸ್ಕೋಬೇಕು ಅನ್ನೋದು ಅವ್ರಿಗೆ ಅರಿವು ಇರ್ಬೇಕಿತ್ತು. ಬಟ್ ಆ ಅರಿವು ಎಲ್ಲೋ ಒಂದ್ ಕಡೆ ತಪ್ಪು ಹೋಗ್ತಿದೆ ಅಂತ ಹೇಳಿ ಅನಿಸುತ್ತಿದೆ. ರಘುವೀರ್, ಪ್ರತಿಯೊಬ್ಬರ ಮೂಲವನ್ನ ಕೆದಕೋದು ತಪ್ಪು ಅಂತ ಹೇಳಿದ್ರೆ ಆ ಹುಡುಗಿ ಎಲ್ಲಿಂದಲೇ ಬಂದಿರಲಿ, ವಿಡಿಯೋ ವ್ಲಾಗ್ ಮಾಡಿ ಬಂದಿರಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಿಂದಲೇ ಬಂದಿರಲಿ,
ಈಗ ಕಂಪ್ಯಾರಿಸನ್ ಮಾಡಿದಾಗ ಇವರೇ ನಾವೇ ದೊಡ್ಡವರು, ನಾವು ಸೀರಿಯಲ್ ಮಾಡಿದ್ದೀವಿ, ನಾವು ಹೋರಾಟ ಮಾಡಿದ್ದೀವಿ, ಅದು ಇದು ಅಂತ ಕಂಪ್ಯಾರಿಸನ್ ಮಾಡೋದು ಯಾಕೆ? ಆ ಹುಡುಗಿ ಬಗ್ಗೆ ಒಂದು ರೀತಿಯ ಕೆಟ್ಟದಾಗಿ ಮಾತನಾಡಿದ್ದು ಯಾಕೆ ಅಂತ ಹೇಳಿ. ಅದೇ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರಿಗೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಮೇಲೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಅನ್ಕೊಂತೀನಿ. ಯಾಕಂದ್ರೆ ನನ್ನ ಪ್ರಕಾರನೂ ಹೇಳ್ತೀನಿ, ಅಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಆಟ ಆಡ್ತಿರೋದು ಅಂದ್ರೆ ರಕ್ಷಿತಾ ಅವರೇ ಅನ್ಕೊಂತೀನಿ. ಯಾಕಂದ್ರೆ ಕೆಲವೊಂದಿಷ್ಟು ಯಾರು ಮಾತಾಡ್ತಾನೆ ಇಲ್ಲ ಅಂತ ಜಾಗದಲ್ಲಿ ಮಾತಾಡ್ತಿರೋದು ರಕ್ಷಿತಾ ಅವರೇ. ಕೆಲವೊಂದಿಷ್ಟು ನಾವು ನೋಡ್ತಾ ಇದೀವಿ, ಎಲ್ಲಿ ಮಾತಾಡ್ಬೇಕಿತ್ತು ಅಲ್ಲಿ ಕರೆಕ್ಟ್ ಆಗಿ ನಿರ್ಧಾರನ ತಗೊಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಜಾನ್ವಿ ಅವರು ನಿನ್ನೆ ಅವ್ರು ಅದೇ ಹೇಳ್ಬಿಡ್ತಾರೆ, ನಿನ್ನೆ ಜಾನ್ವಿ ಅವ್ರು ಟ್ರಿಗರ್ ಆಗಿದ್ದು ಯಾವ ವಿಷಯಕ್ಕಂದ್ರೆ ಅವರು ನಾಮಿನೇಷನ್ ಇವ್ರು ಮಾಡಿದ್ರಂತ, ಎಲಿಮಿನೇಷನ್ ಯಾರು ರಕ್ಷಿತಾ ಅವ್ರು ಮಾಡಿದ್ರಂತ ಹೇಳಿ ಜಾನ್ವಿ ಅವರು ಮಾಡಿರ್ತಾರೆ ಅಂತ ಡೈರೆಕ್ಟ್ ಅದು ನಮಗೂ ಗೊತ್ತಾಗ್ತಿತ್ತು, ಅದು ಹಾಗೆ ಆಗಿರತ್ತಂತ. ಯಾಕಂದ್ರೆ ಹಿಂದಿನ ಟಾಸ್ಕ್ ಅಲ್ಲಿ ಏನಾಗಿತ್ತು ಅಂದ್ರೆ ಬಾಲ್ ಟಾಸ್ಕ್ ಅಲ್ಲಿ ಅದೇ ಜಾನ್ವಿ ಅವರು ಬಂದು ರಕ್ಷಿತಾ ಅವರನ್ನ ಉಳಿಸಿರ್ತಾರೆ, ಒಂದು ಒಳ್ಳೆ ಕಾರಣ ಕೊಟ್ಟು ಅದೇ ಜಾನ್ವಿ ಅವರು ಮತ್ತೊಂದು ನಿಲುವನ್ನು ತಗೊಂಡಿರ್ತಾರೆ ಇವ್ರ ಮನೆಯಿಂದ ಹೊರಗೆ ಹಾಕ್ಬೇಕಂತ. ಈ ರೀಸನ್ ಇಷ್ಟೇ, ಅವರು ಏನಂದ್ರೆ ರಕ್ಷಿತಾ ಅವ್ರ ಮೇಲೆ ಒಂದು ರಕ್ಷಿತಾ ಅವರನ್ನ ಇದು ಮಾಡ್ಬೇಕು, ಟಾರ್ಗೆಟ್ ಮಾಡ್ಬೇಕು ಅನ್ನೋ ಉದ್ದೇಶ ಬಿಟ್ರೆ ಮತ್ತೆ ಏನೂ ಇಲ್ಲ ಆಗಿತ್ತು. ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಸುಮ್ನೆ ಏನು ಮನೆಯವರಿಗೆ ನಮ್ಸಕ್ ಹೋಗಿದ್ದಾರೆ ಅಂದ್ರೆ ಅವ್ರ ಮೇಲೆ ದೆವ್ವ ಇದೆ ಅಂತ ಒಂದು ಹೇಳಿ ಸುಳ್ಳು ಆರೋಪ ಏನು ಹೊರಿಸ್ಲಿಕ್ಕೆ ಹೋಗಿದ್ರಲ್ಲ, ಆ ಜನರಿಗೂ ಯಾರು ಅಂದ್ರೆ ಗಿಲ್ಲಿ ನಟ ಇವ್ರು ಎಲ್ಲರಿಗೂ ಏನಂದ್ರೆ ಅವರಿಗೆ ಮನೆಯಲ್ಲಿರೋರಿಗೆ ಒಂದು ನಮ್ಸೋಕ್ ಪ್ರಯತ್ನ ಪಟ್ರು. ಅದೆಲ್ಲೋ ಒಂದ್ ಕಡೆ ಆಗಿಲ್ಲ ಅಂದ್ಮೇಲೆ ಈ ಒಂದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆ ಅವ್ರ ಮೇಲೆ ಚೀರಾಡೋದು ಮತ್ತೆ ಅವ್ರ ಬಟ್ಟೆ ತೆಗೆದು ಹೊತ್ತಾಕಿ ಮಾತಾಡೋದು. ಅಶ್ವಿನಿ ಅವ್ರು ಅವ್ರು ಎಲ್ಲಿಂದ ಅವ್ರು ಏನು ಹೋರಾಟಗಾರ್ತಿ ಅಂತ ಬಂದ್ರು, ಏನು ಮಹಿಳೆಯರ ಪರವಾಗಿ ಧ್ವನಿ ಇದ್ರಂತ ಹೇಳ್ತಾ ಇದ್ರಲ್ಲ, ಇದೇನಾ ಧ್ವನಿ ಎತ್ತೋದು? ಒಬ್ಬರ ಬಟ್ಟೆನ ತೆಗೆದು ಹೊರಗೆ ಹೊತ್ತಾಕಿ ಅವ್ರ ಮೂಲನ ಕೆದಕೋದು, ಇವೆಲ್ಲ ಸರಿ ಅನ್ಸಲ್ಲ, ನನಗಂತೂ ಸರಿ ಅನ್ಸ್ತಾ ಇಲ್ಲ. ಯಾಕಂದ್ರೆ ಅವ್ರು ಎಲ್ಲಿಂದಾನೇ ಬರ್ಲಿ, ಹೇಗೆ ಇರ್ಲಿ, ಅವ್ರು ಯಾವ ರೀತಿ ಆಟ ಆಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಅವ್ರು ನನ್ನ ಪ್ರಕಾರ ಹೇಳಕ್ ಬಂದ್ರೆ ರಕ್ಷಿತ್ ಅವರು ಯಾವುದೇ ಒಂದು ವಿಷಯದಲ್ಲೂ ಅವ್ರು ಹಿಂದಿಲ್ಲ, ಎಲ್ಲಾ ವಿಷಯದಲ್ಲೂ ಮುಂದಿದ್ದಾರೆ ಅನ್ಕೊಂತೀನಿ. ಭಾಷೆ ವಿಷಯದಲ್ಲಿ ನನಗೊಂದು ಹರ್ಟ್ ಆಗಿರೋದು ಏನಂದ್ರೆ ಧ್ರುವಂತ್ ಅವರು ಮಾತಾಡಿರೋ ಒಂದು ಸ್ಟೇಟ್ಮೆಂಟ್ ಅನ್ಕೊಂತೀನಿ. ಧ್ರುವಂತ್ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಮಾತಾಡಕ್ ಬರ್ತಿಲ್ಲ, ಅವರು ಅವರು ಒಂದು ಕೋಸ್ಟಲ್ ಏರಿಯಾದಿಂದ ಬಂದಿರ್ಬೋದು, ಇಬ್ರು ಕೋಸ್ಟಲ್ ಏರಿಯಾದಿಂದಾನೇ ಬಂದಿರ್ಬೋದು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕಂತ ನಾನು ಎಲ್ಲೂ ಹೇಳ್ತಿಲ್ಲ. ಆದ್ರೆ ಸುಳ್ಳು ಆರೋಪನ ಹೊರಿಸಬಾರ್ದಿತ್ತು. ಅವ್ರಿಗೆ ಮಾತಾಡಕ್ ಬಂದ್ರು ಬೇಕಂತ ಮಾತಾಡ್ತಿಲ್ಲ ಅಂತ ಹೇಳಿ ಅವರನ್ನ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮಗೂ ಗೊತ್ತಿದೆ ಅವ್ರ ಮೂಲ ಇರೋದು ಮುಂಬೈಯಿಂದ ಬಂದಿರೋದಂತ. ಮುಂಬೈದಲ್ಲಿ ಭಾಷೆ ಚೇಂಜ್ ಆಗತ್ತೆ. ಅವೆಲ್ಲ ಒಂದು ವಿಷಯನ ಹೊರತುಪಡಿಸಿದ್ರು ಅವ್ರು ಏನಂತಾರೆ, ನಾನು ಕನ್ನಡ ಮಾತಾಡಕ್ ಟ್ರೈ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ದಾರೆ. ಅವ್ರು ಕನ್ನಡನೇ ಮಾತಾಡ್ತಿದ್ದಾರೆ. ಎಲ್ಲೋ ಇವ್ರು ಬೇಕಂತ ಧ್ರುವಂತ್ ಅವರು ಮತ್ತೆ ಈ ಅಶ್ವಿನಿ ಮತ್ತೆ ಜಾನ್ವಿ ಅವ್ರನ್ನ ಓಲೈಸಕ್ ಹೋಗಿ ಮತ್ತೆ ಸುಳ್ಳು ಆರೋಪನ ರಕ್ಷಿತಾ ಮೇಲೆ ಹೊರಿಸ್ತಾ ಇದ್ದಾರೆ. ಇದೆಲ್ಲೊಂದ್ ಕಡೆ ಸರಿಯಲ್ಲ ಅನ್ಕೊಂತೀನಿ. ಧ್ರುವಂತ್ ಅವರು ಈ ರೀತಿ ತಪ್ಪು ಮಾಡ್ಲೇಬಾರ್ದು ಅನ್ಕೊಂತೀನಿ. ಒಬ್ಬರ ಮೇಲೆ ಸುಳ್ಳು ಆರೋಪ ಹೊರಿಸೋದು ಬಹಳ ದೊಡ್ಡ ತಪ್ಪು ಅಂತೀನಿ ನನ್ನ ಪ್ರಕಾರ. ನೇತ್ರ, ಈಗ ಗಲಾಟೆ ಏನೋ ಆಯ್ತು, ರಕ್ಷಿತಾ ಕೌಂಟರ್ ಹೆಂಗಿರ್ಬಹುದು ನಿಮ್ ಪ್ರಕಾರ? ಅವ್ರು ಯಾವ್ದಕ್ಕೂ ಜಗ್ಗಲ್ಲ ಸರ್. ಅವ್ರು ಅಲ್ಲಿ ಏನ್ ಬೇಕಾದ್ರೂ ಮಾತಾಡಿದ್ರ ಅವ್ರಿಗೆ ಅಲ್ಲಿ ಮಾತು ಒಂದು ಎದಕ್ಕೂ ಸೋಕಂಗಿಲ್ಲ ಸರ್. ಯಾಕಂದ್ರೆ ಎಷ್ಟೋ ಜನ ಟ್ರೋಲರ್ಸ್ ಕಡೆ ಬೆಕ್ಕದಂಗೆ ಮಾತಾಡ್ಸ್ಕೊಂಡು ಅವ್ರು ಇಲ್ಲಿ ತನಕ ಬಂದಿರ್ತಾರ. ಸೊ ಅಂತ ಹೊತ್ನಾಗ ಇವ್ರು ಮಾತಾಡೋದವ್ರು ಎದಕ್ಕೂ ಅವ್ರ ಕೂದಲು ಸಮಕ್ಕೂ ಆಕಿನ ಹಸ್ಮಡ್ಸಕ್ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಇದಾರ ಅವ್ರು ಏನೇ ಟೌಂಟ್ ಕೊಟ್ರು ರಿಟರ್ನ್ ಟೌಂಟ್ ಕೊಡ್ತಾರ ರಕ್ಷಿತಾ ಅವ್ರು. ಇದೊಂದು ಹೋಪ್ ಐತಿ. ಆದ್ರೆ ನಂಗೆ ಅನ್ಸೋದು ಏನಂತಂದ್ರೆ ಫಸ್ಟ್ ಡೇ ಇಂದನೂ ನಾವು ಅಶ್ವಿನಿ ಗೌಡ ಅವ್ರನ್ನ ನೋಡ್ಕೊಂತನ ಬಂದಿವಿ. ಜನರದ್ದು ನೋಡೋ ದೃಷ್ಟಿ ಬೇರೆ ಆಗಿರ್ಬೋದು, ಒಬ್ಬೊಬ್ಬರದ್ದು ಕೋಟಿ ಜನ ನೋಡ್ತೀವಿ ಅಂತಂದ್ರು, ಒಬ್ಬೊಬ್ರದ್ದು ಒಂದೊಂಥರ ಒಪಿನಿಯನ್ಸ್ ಇರ್ತಾವ. ಹೌದು, ಅಶ್ವಿನಿ ಗೌಡ ಅವ್ರದ್ದು ಒಂದು ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇಂದನ ಬಂದಾರ. ಅವ್ರು ಹೋರಾಟಗಾರ್ತಿರೋ ಹೌದು, ಫಿಲಂ ಇಂಡಸ್ಟ್ರಿ ಒಳಗೂ ಬಂದಿರ್ತಾರ. ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇರ್ಬೋದು. ಆದ್ರೆ ಅವ್ರು ನಡ್ಕೊಳ್ಳೋ ಅಂತ ರೀತಿ ಮತ್ತ ನಡವಳಿಕೆ ಏನೈತಲ್ಲ, ಇದು ಬಹಳ ಒಬ್ಬರ ಮನಸ್ಸಿಗೆ ಆಘಾತ ಮಾಡ್ತೈತ್ರಿ. ಈ ತರ ಮಾತ್ರ ಇರಬಾರ್ದು. ಅವರು ಜಸ್ಟ್ ಅಲ್ಲಿ ಅವರು ಸ್ಪರ್ಧಿ ಅಂತ ನಡ್ಕೊಳ್ಳೋದು ಬಹಳ ಬೇಕಾಕೈತಿ. ಆದ್ರೆ ರಕ್ಷಿತಾ ಅವ್ರು ಇದು ಯಾವ್ದಕ್ಕೂ ಜಗ್ಗಂಗಿಲ್ಲ ಅಂತ ಅನ್ಕೊಂಡೇವಿ. ಅವ್ರು ಹಿಂಗ ಇನ್ನೂ ಸ್ಟ್ರಾಂಗ್ ಆಗ್ಲಿ, ಈ ಮಾತುಗಳು ಅವ್ರಿಗೆ ಮೆಟ್ಟಿಲಾಗ್ಲಿ ಅಂತ ನಾನು ಹೇಳ್ತೀನಿ. ರಘುವೀರ್, ಇವತ್ತಿನ ಎಪಿಸೋಡ್ ಅಲ್ಲಿ ಏನೆಲ್ಲ ನಿರೀಕ್ಷೆ ಮಾಡ್ತೀರಿ ನೀವು? ಅದೇ ಇವತ್ತೇನು ಈ ಜಗಳ ಸ್ಟಾರ್ಟ್ ಆಗಿದೆಲ್ಲ, ರಕ್ಷಿತಾ ಅವ್ರ ಮೇಲೆ ಏನು ಅಶ್ವಿನಿ ಅವರು ಚೀರಾಡ್ತಾ ಹೋಗಿದಾರಲ್ಲ, ಎಲ್ಲೋ ಒಂದ್ ಕಡೆ ಬಾಕಿ ಕಂಟೆಸ್ಟೆಂಟ್ಗಳು ಎಲ್ಲೋ ಒಂದ್ ಕಡೆ ರಕ್ಷಿತಾಗ್ ಸಪೋರ್ಟ್ ಮಾಡ್ಬೇಕು ಅನ್ಕೊಂತೀನಿ. ಯಾಕಂದ್ರೆ ಅವ್ರೊಬ್ರೇ ಸಾಕನ್ಕೊಂತೀನಿ ರಕ್ಷಿತಾ ಅವ್ರೆ ಅವ್ರಿಗೆ ಕೌಂಟರ್ ಕೊಡಕ್ಕೆ. ಯಾಕಂದ್ರೆ ರಕ್ಷಿತಾ ಅವರು ಇರೋ ಒಂದು ಏಜ್ ಅಲ್ಲಿ ಅವರು ಅಶ್ವಿನಿ ಮತ್ತೆ ಜಾನ್ವಿ ಅವ್ರನ್ನ ಎದುರಿಸ್ತಿರೋದು ಬಹಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ಯಾವ್ದಕ್ಕೂ ಹಿಂದೆ ಹೋಗ್ತಾ ಇಲ್ಲ ಅವರು. ಅವ್ರಿಗೆ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು, ಅವ್ರ ಪರವಾಗಿ ಅವ್ರು ಮಾತಾಡೋಕೆ ಅವರೇ ಸಾಕನ್
ಅನ್ಕೊಂತೀನಿ. ಆದ್ರೂ ಎಲ್ಲ ಒಂದ್ ಕಡೆ ತಪ್ಪು ನಡೀತಾ ಇದೆ. ಒಂದು ತಪ್ಪು ನಡೀತಾ ಇರ್ಬೇಕಾದ್ರೆ ಒಬ್ಬರನ್ನ ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ಕೊಂತೀನಿ. ಕೆಲವೊಂದಿಷ್ಟು ಜನ ಮಾತಾಡ್ಬೇಕು ಅನ್ಕೊಂತೀನಿ ರಕ್ಷಿತಾ ಪರವಾಗಿ. ಯಾಕಂದ್ರೆ ಪೂರಾ ತೀರಾ ಅವ್ರ ಮೂಲನ ಕೆದಕೋದು, ನೀವು ಬಂದಿರೋಂತ ಹಿನ್ನೆಲೆಯನ್ನ ಹೇಳೋದು ಸರಿಯಲ್ಲ ಅನ್ಕೊಂತೀನಿ. ಯಾಕಂದ್ರೆ ಹಿಂದ್ಗಡೆ ಇವ್ರದ್ದು ಆಗಿರ್ಬೋದು, ಎಲ್ಲರದು ಒಂದೊಂದು ಹಿನ್ನೆಲೆ ಇದ್ದೇ ಇರುತ್ತೆ. ಅದನ್ನ ನಾವು ಇಲ್ಲಿ ತಂದು ಮಿಸ್ಯೂಸ್ ಮಾಡ್ಕೊಬಾರ್ದು ಅನ್ಕೊಂತೀನಿ. ಯಾಕಂದ್ರೆ ಅವ್ರದ್ದು ಒಂದು ಪಾಪ ಜೀವನ ಇರುತ್ತೆ, ಅವರು ಹೇಗೋ ಕಷ್ಟಪಟ್ಟು ಬಂದಿರ್ತಾರೆ, ಅದನ್ನೆಲ್ಲ ಅವ್ರ ಮನೆಯವರು ನೋಡ್ತಾ ಇರ್ತಾರೆ. ಅವ್ರ ಮನೆಯವರಿಗೂ ಬಹಳ ತೊಂದ್ರೆ ಬೇಜಾರಾಗುತ್ತೆ. ಈ ರೀತಿಯ ಮಾತನ್ನ ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಹೇಳೋದೆಲ್ಲ ಸರಿಯಲ್ಲ ಅನ್ಕೊಂತೀನಿ. ನೇತ್ರ, ಕೊನೆಯದಾಗಿ ಏನ್ ಹೇಳ್ತೀರಾ? ಹೌದು ಸರ್, ಇದು ಕಿಚ್ಚ ಸುದೀಪ್ ಅವರು ಈ ವಾರ ಆದ್ರೂ ಅವ್ರಿಗೊಂದು ಬಿಸಿ ಮುಟ್ಸೋ ಕೆಲಸ ಮಾಡಲಿ ಅಂತ ಕೇಳ್ಕೊತೀವಿ ಸರ್. ಆದರೆ ಫಸ್ಟ್ ವಾರದಿಂದನೂ ಅವ್ರು ಮಾಡೋ ಪ್ರತಿಯೊಂದು ಆಕ್ಟಿವಿಟಿಯನ್ನು ನಮಗೆ ಇರಿಟೇಟ್ ಆಗಿನ ಒಂದು ಮಾತು ಹೇಳ್ತಿದ್ವಿ ನಾವು. ಆದರೆ ಎಲ್ಲೋ ಒಂದು ಕಡೆ ಅವ್ರ ವೇ ಒಳಗೆ ವಿಚಾರ ಮಾಡಿದಾಗ ಹೌದು, ಅವ್ರ ಮನೆಯಿಂದನೇ ಅವ್ರಿಗೆ ಹಂಗೆ ಒಂದು ಜವಾಬ್ದಾರಿ ಕೊಟ್ಟಾರ ಅಂತ ಅಂದಮೇಲೆ ಅವ್ರು ನಡ್ಕೊಂಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಿ. ಬಟ್ ಇವಾಗ ಏನೈತಲ್ಲ, ಅವ್ರು ಮಾಡೋ ಪ್ರತಿಯೊಂದು ಕೆಲಸನೂ ಅವ್ರ ರಾಜಕಾರಣವನ್ನ ಬಿಂಬಿಸ್ತಾ ಇದೆ ಹೊರತು ಅಲ್ಲಿ ತಾವು ಒಂದು ಸ್ಪರ್ಧಿ ಅನ್ನೋ ಒಂದು ಯಾವ ಫೀಲು ನಮಗೆ ಕೊಡ್ತಿಲ್ಲ. ಅವರು ಹಾಗೆ ಆಟನ ಆಡ್ತಿಲ್ಲ ಸರ್. ಇದು ಒಂದು ಕಿಚ್ಚ ಸುದೀಪ್ ಅವರಿಂದ ಈ ಒಂದು ಅವ್ರಿಗೆ ಬಿಸಿ ಮುಟ್ಸೋ ಕೆಲಸ ನಡಿಬೇಕಂತ ಅಷ್ಟೇ. ಥ್ಯಾಂಕ್ ಯು ರಘುವೀರ್, ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಗಮನಿಸಿದ್ರಿ, ಒಂದು ಕಡೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಹೈ ಡ್ರಾಮಾಗಳು ಕ್ರಿಯೇಟ್ ಆಗ್ತಾ ಇವೆ, ಅನಿರೀಕ್ಷಿತ ಬೆಳವಣಿಗೆಗಳು ಆಗ್ತಾ ಇವೆ ಅಂತೇಳಿ. ಇವತ್ತು ಕೂಡ ಸಿಕ್ಕಾಪಟ್ಟೆ ಕುತೂಹಲ ಇದೆ, ರಕ್ಷಿತಾ ಎಷ್ಟರ ಮಟ್ಟಿಗೆ ರೆಬಲ್ ಆಗಬಹುದು ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.